ಅದೇನೋ ನನ್ನ ಮುಖವಾಡ ಕಳಿಸ್ಬಿಡ್ತಾರಂತ. ನನಗಿರೋದು ಒಂದೇ ಮುಖ, ನಿಮ್ ತರ ದ್ವಿಮುಖ ಇಲ್ಲ ನನಗೆ ಅಂತಕ್ಕಂಥದ್ದು. ಕೊರೋನಾ ಸಂದರ್ಭದಲ್ಲಿ 23 ಜನ ಮುಗ್ಧರು ಸತ್ತಂತ ಸಂದರ್ಭದಲ್ಲಿ ನಿಮ್ಮ ದ್ವಿಮುಖ ಅಥವಾ ನಿಮ್ಮ ವ್ಯಾಘ್ರ ಮುಖ ಎಲ್ಲರೂ ಇವತ್ತು ಇಡೀ ರಾಜ್ಯ ನೋಡಿದೆ. ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ನಾನು ಎಲ್ಲೂ ಯಾವುದೇ ರೀತಿ ನಾನು 1 ಸೆಂಟಿಮೀಟರ್ ಜಾಗ ಆ ರೀತಿ ದುರಾಸೆ ಆ ತರದ್ ಏನೋ ಕಬಳಿಕೆ ಮಾಡ್ತಕ್ಕಂಥ ಉದ್ದೇಶ ನನ್ನಲ್ಲಿ ಇಲ್ಲ, ಸದಾ ಯಾವತ್ತೂ ಇಲ್ಲ. ಆ ರೀತಿ ಏನಾದ್ರೂ ಉದ್ದೇಶಗಳಿದ್ರೆ ಅದು ನಿಮಗಿದೆ ಬಿಟ್ರೆ ಪಾಪ ಕೆಲವರು ಏನೇನೋ ಹೊಸದಾಗಿ ನಾಯಕರಾಗಬೇಕು ಅಂತ ಹೇಳಿ ಕೆಲವರೆಲ್ಲ ಹೇಳಿಕೆಗಳನ್ನ ಕೊಡುವಂಥದ್ದು, ಹೋರಾಟಗಳನ್ನ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಕೊಡಬೇಕು ಅಂತಕ್ಕಂಥ ಪ್ರಯತ್ನ ಯಾರು ಮಾಡಲ್ಲ. ಇವತ್ತು ನ್ಯಾಯಾಲಯಗಳಿದ್ದಾವೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ NGT ಅಂತ ಹೇಳ್ತೀವಿ. ಇವತ್ತು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತು ಇವೆಲ್ಲ ವಿಚಾರಗಳು. ಇಷ್ಟೆಲ್ಲ ಹೋಗಿ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವತ್ತು ದೇಶದಲ್ಲೇ ನಂಬರ್ 1 ಸಂಸ್ಥೆ ಅದು. ಅಲ್ಲಿರ್ತಕ್ಕಂಥ ವಿಜ್ಞಾನಿಗಳಿಗೆ ಅದನ್ನ ವಹಿಸಿರ್ತಕ್ಕಂಥದ್ದು ನಿರಂತರವಾಗಿ ಈ ನೀರಿನ ಗುಣಮಟ್ಟವನ್ನ ಪ್ರತಿ ದಿವಸ ಪರೀಕ್ಷೆ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರಿಗೆ ಕೊಟ್ಟಿರುವಂಥದ್ದು. ಪಾಪ ಕೆಲವರು ಏನೇನೋ ಹೊಸದಾಗಿ ನಾಯಕರಾಗಬೇಕು ಅಂತ ಹೇಳಿ ಕೆಲವರೆಲ್ಲ ಹೇಳಿಕೆಗಳನ್ನ ಕೊಡುವಂಥದ್ದು, ಹೋರಾಟಗಳನ್ನ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಸ್ವಲ್ಪ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಕ್ ಹೋದಂತ ಸಂದರ್ಭದಲ್ಲಿ ಕೆಲವ್ರದ್ದು ಅಭಿಪ್ರಾಯಗಳು ಬೇರೆ ಇರ್ತವೆ. ಈಗ ನಾನೇನಾದ್ರೂ ಒಂದು ಒಳ್ಳೇದು ಅಂತ ಹೇಳಿ ನನ್ನ ಮನಸ್ಸಿಗೆ ಬಂದಿದ್ದು ಅಥವಾ ನಾನು ಎಲ್ಲ ರೀತಿ ಆಲೋಚನೆ ಮಾಡಿ ಮಾಡ್ತಾ ಇರ್ತೇನೆ. ಕೆಲವರಿಗೆ ಅದು ಇಷ್ಟ ಆಗಲ್ಲ. ಇವತ್ತು ಕೈಗಾರಿಕೀಕರಣ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಇವತ್ತು ಕೆಲವರು ಅವ್ರು ಮಾಡಕ್ಕೆ ಅವ್ರಿಗೆ ಅವಕಾಶ ಇದ್ದಾಗ ಮಾಡಕ್ಕೆ ಅವ್ರಿಗೆ ಯೋಗ್ಯತೆ ಇರಲಿಲ್ಲ. ಬೇರೆಯವ್ರು ಮಾಡುವಂಥದ್ದಕ್ಕೆ ಎಲ್ಲ ಅವ್ರದೇ ರೀತಿಯಲ್ಲಿ ಮನಸ್ಥಿತಿ ಇರ್ತದೆ ಅಂತ ಭಾವಿಸಿದ್ದಾರೆ. ನನ್ನ ಆಲೋಚನೆಗಳು ಬೇರೆ ಇರ್ತದೆ, ಅವರ ಆಲೋಚನೆಗಳು ಬೇರೆ ಇರ್ತದೆ. ಆದ್ರೆ ಅವ್ರಿಗೆ ಇದು ಸರಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಂಗಾದ್ರೆ ಇವತ್ತು ನಾವು ರೈತರ ಮಕ್ಕಳನ್ನ ಇನ್ನು ವಿದ್ಯಾವಂತರನ್ನಾಗಿ ಮಾಡೋದು ಕೈ ಬಿಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಮಕ್ಕಳೆಲ್ಲ ಇವತ್ತು ವಿದ್ಯಾವಂತರಾಗಿ ಕೆಲಸ ಕಾರ್ಯ ಇಲ್ದಿರ ಮತ್ತೆ ಹಳ್ಳಿಗಳಿಗೆ ಬಂದು ಇವತ್ತು ಇಲ್ಲಿ ಅಂತರ್ಜಲನೂ ಇಲ್ಲ, ಇಲ್ಲಿ ಬದುಕಕ್ಕೂ ದಾರಿ ಇಲ್ಲ. ಏನ್ ಮಾಡ್ಬೇಕು ಮಕ್ಕಳು ವಿದ್ಯಾವಂತರಾಗಿ? ಇವೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಇವತ್ತು ಕೃಷಿನೂ ನಾವು ಸರಿದೂಗಿಸ್ಬೇಕಾಗತ್ತೆ, ಕೈಗಾರಿಕೆಗಳು ನಾವು ಸೀಮಿತವಾಗಿ ತರಬೇಕಾಗತ್ತೆ. ಮಕ್ಕಳಿಗೆ ಇವತ್ತು ಬದುಕುವಂತ ದಾರಿಯನ್ನು ತೋರಿಸ್ತಕ್ಕಂಥದ್ದು ನಾವು ಆಗ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ಎಲ್ಲ ರೀತಿ ಪ್ರಯತ್ನಗಳನ್ನ ನಾವು ಮಾಡಬೇಕಾಗತ್ತೆ. ಅದರಿಂದ ಏನಿದೆ HN ವ್ಯಾಲಿ ತರುವಂತದ್ದಕ್ಕೆ ಬಹಳ ಮುಂಚೂಣಿಯಲ್ಲಿ ಇದ್ದು ಅವತ್ತು ಕೃಷ್ಣ ಬೈರೇಗೌಡರು, DK ರವಿ ಅವರು, ಆಮೇಲೆ ಮಾನ್ಯ ನಮ್ಮ ಅಂದಿನ ಸಣ್ಣ ನೀರಾವರಿ ಸಚಿವರು ಶಿವರಾಜ್ ತಂಗಡಗಿ ಅವರು ಮತ್ತು ನಂತರದ ದಿನಗಳಲ್ಲಿ ರಮೇಶ್ ಕುಮಾರ್ ಅವರು, ಇವರೆಲ್ಲರ ಶ್ರಮ, ಮಾನ್ಯ ಸಿದ್ದರಾಮಯ್ಯನವರ ಒಂದು ಸಹಮತಿ, ಅವರ ಒಂದು ದೃಢವಾದಂಥ ನಿರ್ಧಾರ ಇವತ್ತು ನಮಗೆ ಎಲ್ಲೆಲ್ಲಿ ಈ ನೀರು ನಮ್ಮ 2 ಜಿಲ್ಲೆಗಳಲ್ಲಿ ಬರ್ತಾ ಇದೆ ಅಲ್ಲಿ ಅಂತರ್ಜಲ ವೃದ್ಧಿ ಆಗಿದೆ. ಆದ್ರೆ ಈಗ ಅವರ ವರ್ಷೆ ಬದಲಾವಣೆ ಆಗ್ಬಿಟ್ಟಿದೆ. ಅವತ್ತು ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಪ್ರಚಾರ, ಭಗೀರಥ ಮತ್ತೊಂದು ಅಂತೆಲ್ಲ ಬಿರುದುಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಈಗ ಅದಕ್ಕೆ ಪರೋಕ್ಷವಾಗಿ ಅದಕ್ಕೆ ವಿರೋಧ ಮಾಡುವಂಥದ್ದು 3ನೇ ಹಂತದ ಶುದ್ಧೀಕರಣ. ಮೊದಲು ಸಮಸ್ಯೆ ಎಲ್ಲಿದೆ ಅಂತ ನೋಡ್ಬೇಕು. ಚಿಕ್ಕಬಳ್ಳಾಪುರದಲ್ಲಿ ಇವತ್ತೇನಾದ್ರೂ ಸಮಸ್ಯೆ, ಇವತ್ತು HN ವ್ಯಾಲಿ ನೀರು ಕಲುಷಿತ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಅವರೇ. ಅವರ 2 ಅವಧಿಗಳ ಶಾಸಕತ್ವದ ಮತ್ತು ಮಂತ್ರಿಯಾಗಿ ಅವರ ವೈಫಲ್ಯನೇ ಇವತ್ತು ಕಾರಣ. ಚಿಕ್ಕಬಳ್ಳಾಪುರದಲ್ಲಿ ಸಂಪೂರ್ಣವಾಗಿ ಒಳಚರಂಡಿ ವ್ಯವಸ್ಥೆ ಆಗದೆ ಇರತಕ್ಕಂಥದ್ದೇ ಇವತ್ತು ಕಾರಣ. ಇವತ್ತು ಕಂದವಾರ ಕೆರೆಗೆ ಕಲುಷಿತ ನೀರು ಹೋಗ್ತಾ ಇದೆ, ಮುಷ್ಟೂರು ಕೆರೆಗೆ ಕಲುಷಿತ ನೀರು ಹೋಗ್ತಾ ಇದೆ ಅನ್ನೋದಕ್ಕೆ ಕಾರಣ ಅವರೇ. ಸಮಸ್ಯೆಗೆಲ್ಲ ಅವರೇ ಕಾರಣ. ಇವತ್ತು ಹೇಳ್ತಾರೆ ಕಂದವಾರ ಕೆರೆಯಲ್ಲಿ ಬಂದು ನೀರು ಕುಡೀರಿ ಅಂತಾರೆ. ಕಂದವಾರ ಕೆರೆ ಇವತ್ತು ನೀರು ಕುಡಿಯೋದಕ್ಕಲ್ಲ, ಇವತ್ತು HN ವ್ಯಾಲಿಯಿಂದ ಬರ್ತಕ್ಕಂಥ ನೀರು ಕುಡಿಯೋಕೆ ಯೋಗ್ಯ ಅಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಇವತ್ತು ತ್ಯಾಜ್ಯ ನೀರು, ಅದಕ್ಕೆ ಬೆರಕೆ ಆಗಿರ್ತಕ್ಕಂಥದ್ದು ನೀರು ಕುಡಿಬೇಕಂದ್ರೆ ಯಾರಿಗೆ ಇಚ್ಛೆ ಇದ್ರೆ ಅವ್ರು ಕುಡಿಲಿ ಆ ನೀರು. ಯಾಕಂದ್ರೆ ಅವ್ರಿಗೆ ವೈಜ್ಞಾನಿಕವಾಗಿ ಇದು ಯಾವ ಉದ್ದೇಶಕ್ಕಾಗಿ ನೀರು ಬಂದಿದೆ ಅನ್ನುವಂತ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಈ ನೀರು ಕುಡಿ ಅಂತ ಹೇಳಿದ್ರೆ ನಾವೇನ್ ಮಾಡ್ಲಿಕ್ಕಾಗತ್ತೆ ಹೇಳಿ. ಇವತ್ತು ನಾವು ಕನಂಪಲ್ಲಿ ಕೆರೆ ನೀರು ಇವತ್ತು ನಾವು ಚಿಂತಾಮಣಿಯಲ್ಲಿ ಬಳಸ್ತೇವೆ. ಇವತ್ತು ಇದೇ ನಮ್ಮ ಭಕ್ತರಳ್ಳಿ ಅರಸಿನ ಕೆರೆ ನೀರು ಚಿಂತಾಮಣಿಗೆ ಬಳಸ್ತೇವೆ. ನೇರವಾಗಿ ಬಳಸ್ತೀವ ಕೆರೆ ನೀರು? ಅದನ್ನ ಶುದ್ಧೀಕರಣ ಘಟಕದಲ್ಲಿ ಶುದ್ಧೀಕರಣ ಮಾಡಿ ಅದನ್ನ ಜನರಿಗೆ ಕೊಡುವಂಥದ್ದು. ಈ ರೀತಿ ಜ್ಞಾನ ಇಲ್ದರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಮನಸ್ಸೋ ಇಚ್ಛೆ ಮಾತಾಡ್ತಾರೆ. ಅಂತವ್ರಿಗೆ ನಾವು ಏನ್ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡೋಣ, ವೈಜ್ಞಾನಿಕವಾಗಿ ಬಹಳ ವಿಚಾರಗಳು ಚರ್ಚೆ ಮಾಡೋಣ. ಇವತ್ತೇನು ನಾವು ಕಂದಾಯ ಗ್ರಾಮಗಳ ಅಭಿಯಾನ ಕೈಗೆತ್ತಿಕೊಂಡಿದ್ದೇವೆ, ಇದ್ರಲ್ಲೇನಾದ್ರೂ ಲೋಪಗಳಿದ್ರೆ ಚರ್ಚೆ ಮಾಡೋಣ. ಜನರಿಗೆ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ
ಇವತ್ತು ಸಹಕಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅವರು ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಯಾಕೆ ಇಂತಹ ಕಾರ್ಯಕ್ರಮಗಳು ಕೈಗೆತ್ತಿಕೊಳ್ಳಿಲ್ಲ ಆ ಸಂದರ್ಭದಲ್ಲಿ? ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಇವತ್ತು ಕೆಲಸಗಳಿಗೆ ಇವತ್ತು ನಾನಾ ರೀತಿ ವ್ಯಾಖ್ಯಾನಗಳನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದೇನೋ ನನ್ನ ಮುಖವಾಡ ಕಳಿಸ್ಬಿಡ್ತಾರಂತೆ, ನನಗಿರೋದು ಒಂದೇ ಮುಖ, ನಿಮ್ ತರ ದ್ವಿಮುಖ ಇಲ್ಲ ನನಗೆ ಅಂತಕ್ಕಂಥದ್ದು. ಕೊರೋನಾ ಸಂದರ್ಭದಲ್ಲಿ 23 ಜನ ಮುಗ್ಧರು ಸತ್ತಂತ ಸಂದರ್ಭದಲ್ಲಿ ನಿಮ್ಮ ದ್ವಿಮುಖ ಅಥವಾ ನಿಮ್ಮ ವ್ಯಾಘ್ರ ಮುಖ ಎಲ್ಲರೂ ಇವತ್ತು ಇಡೀ ರಾಜ್ಯ ನೋಡಿದೆ. ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ನಾನು ಎಲ್ಲೂ ಯಾವುದೇ ರೀತಿ ನಾನು 1 ಸೆಂಟಿಮೀಟರ್ ಜಾಗ ಆ ರೀತಿ ದುರಾಸೆ ಆ ತರದ್ದು ಏನು ಕಬಳಿಕೆ ಮಾಡ್ತಕ್ಕಂಥ ಉದ್ದೇಶ ನನ್ನಲ್ಲಿ ಇಲ್ಲ, ಸದಾ ಯಾವತ್ತೂ ಇಲ್ಲ. ಆ ರೀತಿ ಏನಾದ್ರೂ ಉದ್ದೇಶಗಳಿದ್ರೆ ಅದು ನಿಮಗಿದೆ ಬಿಟ್ರೆ ನಮಗಂತೂ ಖಂಡಿತ ಆ ಉದ್ದೇಶಗಳಿಲ್ಲ. ಅದು ಎಲ್ಲಿ ಅದೇನೋ ಚಾಲೆಂಜ್ ಅಂತ, ಅದೇನ್ ಚಾಲೆಂಜ್, ಅದೇನ್ ದಾಖಲೆಗಳು ಬಿಡುಗಡೆ ಮಾಡ್ತಿರೋ, ಅದೆಲ್ಲೆಲ್ಲಿ ದಾಖಲೆಗಳು ತಂದು ಬಿಡುಗಡೆ ಮಾಡ್ತಿರೋ ತಗೊಂಡ್ಬಂದು ಬಿಡುಗಡೆ ಮಾಡ್ರಿ ನೋಡೋಣ ತಾಕತ್ತಿದ್ರೆ. ನಿಮ್ಮ ಯೋಗ್ಯತೆಗೆ ಆ ಮೆಡಿಕಲ್ ಕಾಲೇಜ್ಗೆ ಹೆಚ್ಚುವರಿ ಮಾಡಿದಂತ ಅನುದಾನ ಅವತ್ತು ಸರ್ಕಾರದಲ್ಲಿ ಮಂಜೂರು ಮಾಡಿಸ್ಕೊಳಕ್ಕೆ ಯೋಗ್ಯತೆ ಇರಲಿಲ್ಲ. ನಮ್ಮ ಸರ್ಕಾರ ಬಂದು ಅದಕ್ಕೆ ಅಧಿಕೃತವಾಗಿ ಮುದ್ರೆಯನ್ನು ಅವತ್ತಂತದ್ದು ಹಾಕ್ಬೇಕಾಯ್ತು, ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು. ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ MRI ತರಿಸುವಂತ ಯೋಗ್ಯತೆ ನಿಮಗೆ ಇರಲಿಲ್ಲ ಒಬ್ಬ ಸಂಬಂಧಪಟ್ಟಂತ ಇಲಾಖೆ ಸಚಿವರಾಗಿ. ನಂದಿ ಬೆಟ್ಟಕ್ಕೆ ರೋಪ್ ವೇ ವಿಚಾರದಲ್ಲಿ ಬರೀ ಟೇಪ್ ಕಟ್ ಮಾಡಿಬಿಟ್ರೆ ಆಯ್ತಾ? ಇವತ್ತು ಎಷ್ಟು ದೊಡ್ಡ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಹೂವಿನ ಬೆಳೆಗಾರರಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ, ಅವ್ರಿಗೆ ಒಂದು ಸುಸಜ್ಜಿತವಾದಂತ ಮಾರುಕಟ್ಟೆ ಮಾಡಬೇಕು ಅಂತಕ್ಕಂಥ ಯೋಗ್ಯತೆ ನಿಮಗಿರಲಿಲ್ಲ. ಇವತ್ತು ಆ ಮಾರುಕಟ್ಟೆಯನ್ನ ಇವತ್ತು ನಿಜ ರೂಪಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕೇವಲ ಘೋಷಣೆ ಮಾಡಿಬಿಟ್ರೆ ಆಗಲ್ಲ, ಇವತ್ತು ಅದು ಮಂಜೂರಾಗಬೇಕು, ಅದಕ್ಕೆ ಅನುದಾನ ಒದಗಿಸಬೇಕು, ಟೆಂಡರ್ ಆಗ್ಬೇಕು, ಕಾಮಗಾರಿ ಪ್ರಾರಂಭ ಆಗ್ಬೇಕು, ಜಾಗ ಕೊಡಬೇಕು, ಇವೆಲ್ಲ ಆಗ್ಬೇಕು. ಘೋಷಣೆ ಮಾಡ್ಬಿಟ್ರೆ ನಾನು 1000 ಘೋಷಣೆ ಮಾಡ್ತೀನಿ, ಆದ್ರೆ ವಾಸ್ತವಾಂಶ ಇವತ್ತು ಅದು ತಾರ್ಕಿಕ ಅಂತ್ಯ ಮುಟ್ಟತಕ್ಕಂಥದ್ದು ಆಗ್ಬೇಕಾಗುತ್ತೆ. ಶಿಡ್ಲಘಟ್ಟದಲ್ಲಿ ಸಿರಿಕಲ್ಚರ್ ಮಾರ್ಕೆಟ್ ತಾನು ಮಾಡಿಸಿದ್ದಂತೆ ಯಾವಾಗ ಮಾಡ್ತೀವಿ ಸ್ವಾಮಿ? ನಿಮ್ಮ ಅವೇ ಸರ್ಕಾರ ಏನೋ ಬಜೆಟ್ ಏನು ಚುನಾವಣೆ ಮುಂಚಿತವಾಗಿ ಘೋಷಣೆ ಮಾಡಿದ್ ಬಿಟ್ರೆ ನೀವು ಮಾಡಿದಿಲ್ಲ. ಮತ್ತೆ ನಾವು ಅದಕ್ಕೆ ನಬಾರ್ಡಲ್ಲಿ ದುಡ್ಡು ಕೊಡಿಸುವಂತದ್ದು ಮಾಡಿದ್ವಿ. 2 ಹಂತದಲ್ಲಿ ಆಗ್ಬೇಕಾಗಿದ್ದನ್ನ ಒಂದೇ ಹಂತದಲ್ಲಿ 200 ಕೋಟಿಗೆ ಮಾಡಿಸಿರ್ತಕ್ಕಂಥದ್ದು ನಾವು, ನೀವಲ್ಲ. ದಾಖಲೆಗಳಿದ್ದಾವೆ. ಅವ್ರು ಮಾಡಿದ ಕೆಲಸಕ್ಕೆ ಟೇಪ್ ಕಟ್ ಮಾಡಿದಂತೆ, ನಿನ್ನ ಕೆಲಸಕ್ಕೆ ಯಾವ್ದು ನಾನು ಟೇಪ್ ಕಟ್ ಮಾಡಿಲ್ಲ. ನನ್ನ ದೊಡ್ಡ ಪಟ್ಟಿ ಇದೆ. ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಬಡವರಿಗೆ ಇವತ್ತು ಬಡವರು ಮುಟ್ಸುವಂತ ಕೆಲಸ ಮಾಡ್ತಾ ಇದೀವಿ. ನಿನಗೆ ಜಿಲ್ಲೆಗೆ ಬರುವಂತದ್ದು ಅಥವಾ ಚಿಕ್ಕಬಳ್ಳಾಪುರ ಬರುವಂತದಕ್ಕೆ ಪುರ್ಸೊತ್ತಿರ್ಲಿಲ್ಲ. ಬೆಂಗಳೂರಲ್ಲಿ ವಸೂಲಿ ಮಾಡ್ಕೊಂಡು ಕೂತಿದ್ದಂತ ನೀನು ಇವತ್ತು ನನ್ನ ಬಗ್ಗೆ ಮಾತಾಡುವಂತ ಅರ್ಹತೆ ನಿನಗೆ ಜನ್ಮಕ್ಕೂ ನಿನ್ಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನಿದ್ದೆ ನೀನು, ನಿಮ್ಮ ಕುಟುಂಬದ ಹಿನ್ನೆಲೆ ಏನು, ಇವತ್ತು ಎಲ್ಲಿ ಬಂತು ನಿನಗೆ ಅಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ? ನಿಮ್ಮ ಪಕ್ಷದವರೇ ನಿನ್ನ ಕೋವಿಡ್ ಕಳ್ಳ ಅಂತ ಕರೀತಾರಲ್ಲ, ಅದಕ್ಕೆ ನೀನೇ ಸಮಜಾಯಿಸಿ ಕೊಡ್ಬೇಕಾಗುತ್ತೆ. ಯಾಕೆ ಕರೆದ್ರು, ಯಾಕೆ ಬಿರುದು ಕೊಟ್ರು ಅಂತಕ್ಕಂಥದ್ದು ನೀನು ಯೋಚನೆ ಮಾಡ್ಬೇಕಾಗುತ್ತೆ. ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಚನ್ನರಾಯಪಟ್ಟಣದಲ್ಲಿ ಅವತ್ತು ಯಾಕೆ ನೀನು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ಮಾಡಲಿಲ್ಲ? ಇವತ್ತು ಈಗ ಬಂದು ರೈತರ ಪರವಾಗಿ ಮಸವೆ ಕಣ್ಣೀರು ಸುರಿಸ್ತೀಯಲ್ಲ ನೀನು, ನೀನೇನಾದ್ರೂ ಹೋಗಿ ನೋಡಿದ್ಯಾ? ನೀನಲ್ಲಿ ಜಂಗಮಕೋಟೆಯಲ್ಲಿ ಎಷ್ಟು ಫಲವತ್ತಾದ ಭೂಮಿ ಇದೆ ಅಂತ ನೋಡಿದ್ಯಾ ನೀನು? ಏನಾದ್ರೂ ನೀವು ಅಲ್ಲಿ ಹೋಗ್ಬಿಟ್ಟು ಸರ್ಕಾರಿ ಜಾಗ ಎಷ್ಟಿದೆ ಅನ್ನೋ ಮಾಹಿತಿ ಇದೆಯಾ ನಿಮ್ಗೆ? ಬೇರೆ ಬೇರೆ ಕಂಪನಿಗಳಿಗೆ ಎಷ್ಟು ಮಾರಾಟ ಆಗಿದೆ ಅನ್ನೋ ಮಾಹಿತಿ ಇದೆಯಾ ನಿಮ್ಗೆ? ಇವು ಯಾವುದು ಮಾಹಿತಿ ಇಲ್ಲದೆ ಕೇವಲ ನಾನು ಹೇಳಿದ್ದೆ ಎಲ್ಲ ಕೇಳ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡು ಇದ್ರೆ ಯಾರು ಇಲ್ಲಿ, ನಾನು ಹಿಂದೆನೆ ಹೇಳಿದ್ದೆ, ಗೋಳಿ ಆಡೋವನಲ್ಲ ನಾನು, ಎಲ್ಲದಕ್ಕೂ ಎದುರು ನಿಂತು ನಾನು ಅದನ್ನ ಎದುರಿಸ್ತಕ್ಕಂಥವನು ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ. ಇವತ್ತು ಸಮಗ್ರವಾಗಿ ಇವತ್ತು ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ಬೇಕು, ನಮ್ಮ ಜಿಲ್ಲೆಗೆ ಒಳ್ಳೆ ಭವಿಷ್ಯತ್ ಬರಬೇಕು, ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ಬೇಕು, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ನಿರಂತರವಾದಂತಹ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಇವತ್ತು ರೇಷ್ಮೆ ಗೂಡಿನ ಮಾರ್ಕೆಟ್ ಇರ್ಬೋದು, ಇನ್ನ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಕೆರೆಗಳು, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತದ್ದು ಇರ್ಬೋದು, ಇವತ್ತು ಗಂಟಲು ಮಲ್ಲಮ್ಮ ಕೆರೆ ಕುಡಿಯೋ ನೀರಿನ ಯೋಜನೆ ಬಾಗೇಪಲ್ಲಿಯಲ್ಲಿ ಇರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ. ಇವತ್ತು ಕೇವಲ ಬಾಯಿ ಚಪ್ಪಳಕ್ಕೆ ಮಾತಾಡುವಂಥದ್ದು ಬಿಟ್ಟು ನಿಮ್ಮ ಅವಧಿಯಲ್ಲಿ ಈ ರೀತಿ ಏನಾದರೂ ಆಗಿತ್ತಾ? ಇವತ್ತು ಪ್ರಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಇವತ್ತು ಯಾರು ಇವತ್ತು ಆ ವ್ಯವಸ್ಥೆಗೆ ಕಾರಣ? ನೀವೇ ನೇರ ಕಾರಣ. ನಿಮ್ಮ ತಾಲೂಕಿನಲ್ಲಿ ಇವತ್ತು ಸುಮಾರು 1,500,000ಕ್ಕಿಂತ ಹೆಚ್ಚು ಜನರ ರೈತರ ಭೂಮಿ ಅವರ ದಾಖಲಾತಿಗಳಲ್ಲಿ, ಅವರ ಪಾಣಿಗಳಲ್ಲಿ
ಪರಿಪಾಲಿತ ಅರಣ್ಯ ಅಂತ ಹೇಳಿ ಅವತ್ತು ನಮ್ಮದಾಗಿದೆ. ಅದಕ್ಕೆ ಏನು ಉತ್ತರ ಕೊಡ್ತೀರಾ ನೀವು ಹೇಳಿ? ಅವತ್ತು ನೀವು ಜಿಲ್ಲಾ ಮಂತ್ರಿಯಾಗಿ ನೀವು ನಿಮ್ಮ ಬೇಜವಾಬ್ದಾರಿತನ, ಅವತ್ತು ನೀವು ಸರಿಯಾದ ರೀತಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡದಿರ ನೀವು ಮಾಡಿರ್ತಕ್ಕಂಥ ಆ ತಪ್ಪು ಇವತ್ತು ಇಡೀ ಜಿಲ್ಲೆಯ ರೈತರು ಇವತ್ತು ಕೆರೆಗಳು, ಸಣ್ಣ ನೀರಾವರಿ ಕೆರೆಗಳನ್ನ ಇವತ್ತು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸೇರಿಸಿದ್ದಾರೆ, ದೇವಸ್ಥಾನಗಳು ಸೇರಿದ್ದಾವೆ, ಸರ್ಕಾರದ ಆಸ್ತಿಗಳು ಸೇರಿದ್ದಾವೆ. ಇವೆಲ್ಲ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ನನಗೆ ಸವಾಲಾಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಮಗೆ ನೈತಿಕತೆ ಇದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇನೋ ನನ್ನ ಮುಖವಾಡ ಕಳಿಸ್ಬಿಡ್ತಾರಂತ, ನನಗಿರೋದು ಒಂದೇ ಮುಖ, ನಿಮ್ ತರ ದ್ವಿಮುಖ ಇಲ್ಲ ನನಗೆ ಅಂತಕ್ಕಂಥದ್ದು. ಕೊರೋನಾ ಸಂದರ್ಭದಲ್ಲಿ 23 ಜನ ಮುಗ್ಧರು ಸತ್ತದಂತ ಸಂದರ್ಭದಲ್ಲಿ ನಿಮ್ಮ ದ್ವಿಮುಖ ಅಥವಾ ನಿಮ್ಮ ವ್ಯಾಘ್ರ ಮುಖ ಎಲ್ಲರೂ ಇವತ್ತು ಇಡೀ ರಾಜ್ಯ ನೋಡಿದೆ. ಇವತ್ತು ಕೈಗಾರಿಕೆ